ವಿದ್ಯಾರ್ಥಿಗಳೇ, ದ್ವಿತೀಯ PUC ಸಮಾಜಶಾಸ್ತ್ರ 2025 ಮತ್ತು 26ನೇ ಸಾಲಿಗಾಗಿ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಹೊರಡಿಸಿದ್ದು, ಮಾದರಿ ಪ್ರಶ್ನೆ ಪತ್ರಿಕೆ 3ರ ಸಂಪೂರ್ಣವಾದಂತಹ ಉತ್ತರವನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇಂದಿನ ವಿಡಿಯೋಗಳಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ 1 ಮತ್ತು 2ರ ಒಂದು ಉತ್ತರವನ್ನು ಕೊಟ್ಟಿದ್ದೇನೆ. ಈ ಒಂದು ವಿಡಿಯೋದಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ 3ರ ಸಂಪೂರ್ಣವಾದಂತಹ ಉತ್ತರವನ್ನು ನೋಡೋಣ. ನೋಡಿ, ಹಿಂದಿನ ವಿಡಿಯೋಗಳಲ್ಲಿ ನಿಮ್ಮ ಸಮಾಜಶಾಸ್ತ್ರಕ್ಕೆ ಸಂಬಂಧಿಸಿದ ಸಂಪೂರ್ಣವಾದಂತಹ ಎಲ್ಲ ಅಧ್ಯಾಯಗಳ ಪ್ರಶ್ನೋತ್ತರಗಳನ್ನು ಕೂಡ ಕೊಟ್ಟಿದ್ದೇನೆ. ಹಾಗೆ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೋತ್ತರಗಳನ್ನು ಕೂಡ ಮುಂದಿನ ವಿಡಿಯೋಗಳಲ್ಲಿ ಕೊಡ್ತೀನಿ. ಸಂಪೂರ್ಣವಾದಂತಹ ಉತ್ತರಗಳನ್ನು ಕೊಟ್ಟಿದ್ದೇನೆ. ನೀವು ಅಲ್ಲಿ ಪ್ಲೇ ಲಿಸ್ಟ್ಗೆ ಹೋಗ್ಬಿಟ್ಟು ಸಮಾಜಶಾಸ್ತ್ರಕ್ಕೆ ಸಂಬಂಧಿಸಿದಂತಹ ಎಲ್ಲ ಒಂದು ಸೊಲ್ಯೂಷನ್ಸನ್ನು ನೀವು ನೋಡಬಹುದು. ಹಾಗಿದ್ರೆ ಇಲ್ಲಿ ನೋಡ್ತಾ ಹೋಗೋಣ. ಭಾಗ ಎಗೆ ಸಂಬಂಧಿಸಿದಂತೆ ಸರಿಯಾದ ಉತ್ತರಗಳನ್ನು ಆರಿಸಿ ಬರೆಯಿರಿ ಅಂತ ಇದೆ. ನಿಮ್ಗೆ ಈಗಾಗಲೇ ಗೊತ್ತಿದೆ, ಮೊದಲಿಗೆ 5 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ ಅಂತ. 2011ರ ಜನಗಣತಿಯ ಪ್ರಕಾರ ಭಾರತದ ಲಿಂಗಾನುಪಾತ ಎಷ್ಟಿದೆ ಅಂದರೆ 940. ಸರಿಯಾದ ಜೋಡಿಯನ್ನು ಗುರುತಿಸಿ ಅಂತ ಇದೆ. ಅಂದರೆ ಕಾಸ್ಮಾ, ಪ್ರಬಲ ಜಾತಿ, ಪರಿಶಿಷ್ಟ ಪಂಗಡ, ಮಿಜೋರಾಮು, ತಳಿ ಅಥವಾ ಜನಾಂಗ, MN ಶ್ರೀನಿವಾಸ್ ಅನ್ನುವಂತಹದ್ದು. ಇದರಲ್ಲಿ ಸರಿಯಾಗಿರುವಂತಹದ್ದು ಬಿ ಸರಿಯಾಗಿದೆ. ಅಂದರೆ ಇಲ್ಲಿ ಕೊಟ್ಟಿರುವಂಥದ್ದಕ್ಕೆ ಎ ಕಾಸ್ಮಾ ಅನ್ನುವಂಥದ್ದು ತಳಿ ಅಥವಾ ಜನಾಂಗ, ಹಾಗೆ ಬಿಗೆ ಪ್ರಬಲ ಜಾತಿ ಅಂತಂದರೆ MN ಶ್ರೀನಿವಾಸ್ರವರ ಕುರಿತು. ಇನ್ನು ಪರಿಶಿಷ್ಟ ಪಂಗಡಕ್ಕೆ ಮಿಜೋರಾಮ್ ಅನ್ನುವಂಥದ್ದು. ಇನ್ನು ಲಿಜ್ಜತ್ನ ಕೇಂದ್ರ ಕಚೇರಿ ಇರುವುದು ಎಲ್ಲಿ ಅಂತಂದರೆ ಅದು ಉತ್ತರ ಮುಂಬೈಯಲ್ಲಿ. ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಶಿಫಾರಸು ಮಾಡಿದಂತಹ ಸಮಿತಿ ಯಾವುದು ಅಂದರೆ ಬಲವಂತರಾಯ ಮೆಹ್ತಾ ಸಮಿತಿ. ಭಾರತದಲ್ಲಿ ಸಾಮಾಜಿಕ ಚಳುವಳಿಯ ಕೃತಿಯನ್ನು ಸಂಪಾದಿಸಿದವರು ಯಾರು ಅಂದರೆ MSM ರಾವ್ರವರು. ಹಾಗೆ ಮುಂದಿನದು, ಕೆಳಗಿನ ಆವರಣದಲ್ಲಿ ಕೊಟ್ಟಿರುವಂತಹ ಸರಿಯಾದ ಉತ್ತರಗಳನ್ನು ಆರಿಸ್ಬಿಟ್ಟು ಬರೀಬೇಕಾಗುತ್ತೆ. ಪ್ರಶ್ನೆ 6, ಜಾತಿಯ ಸದಸ್ಯತ್ವವು ಡ್ಯಾಶ್ನಿಂದ ನಿರ್ಧಾರವಾಗ್ತದೆ ಅಂದರೆ ಅದು ಹುಟ್ಟಿನಿಂದ. ಕೇರಳದ ನಂಬದೂರಿ ಡ್ಯಾಶ್ ಪಿತೃಪ್ರಧಾನ ಕುಟುಂಬವನ್ನು ಅಂತ ಹೇಳ್ಬಿಟ್ಟು ಕರೀತಾರೆ ಅಂದರೆ ಇಲ್ಲಂ. ಡ್ಯಾಶ್ ಎಂಬುದು ಕೃಷಿ ಸಂಬಂಧಿತ ಚಟುವಟಿಕೆ ಅಂದರೆ ಹೈನುಗಾರಿಕೆ. ಮಾಧ್ಯಮದ ದೊರೆ ಅಂತ ಖ್ಯಾತರಾದಂತಹವರು ಮಾಡ್ರೂಕ್ರವರು. ಡ್ಯಾಶ್ ಚಿಪ್ಪಿಕೋ ಚಳುವಳಿ ಅಂದರೆ ಪರಿಸರ ಚಳುವಳಿ. ಮುಂದಿನದು, ಹೊಂದಿಸಿ ಬರೆಯಿರಿ. ಇಲ್ಲಿ ಸಂಸ್ಕೃತ ಅನ್ನುವಂಥದ್ದು ಇಂಡೋ ಆರ್ಯನ್ ಭಾಷೆ. ಮತದಾನದ ಹಕ್ಕು 325ನೆಯ ಕಲಮು. ರಾಮಪುರ ಅನ್ನುವಂತಹದ್ದು ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ಇನ್ನು ಸಾಮಾಜಿಕ ಸಂಪರ್ಕ ತಾಣ ಅಂದರೆ ಫೇಸ್ಬುಕ್. ಹಾಗೆ ಭೂಸಾ ಸಾಹಿತ್ಯ ಅನ್ನುವಂತಹದ್ದನ್ನು ಬಿ ಬಸಲಿಂಗಪ್ಪನವರದು. ಹಾಗೆ ಮುಂದಿನ ಒಂದು ಮೇನನ್ನು ನೋಡೋಣ. ಕೆಳಗಿನ ಪ್ರಶ್ನೆಗಳಿಗೆ ತಲಾ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. 5 ಪ್ರಶ್ನೆಗಳಿರುತ್ತೆ. 5ಕ್ಕೂ ಕೂಡ ನೀವು ಉತ್ತರಿಸಿದರೆ 5 ಅಂಕಗಳು ನಿಮಗೆ ದೊರೆಯುತ್ತೆ. ಭಾರತವನ್ನು ಭಾಷಾ ಸಂಗ್ರಹಾಲಯ ಅಂತ ಹೇಳ್ಬಿಟ್ಟು ಕರೆಯಲಾಗ್ತದೆ. ಏಕೆ ಅಂತಂದರೆ ಭಾರತದಲ್ಲಿ ಅನೇಕ ಭಾಷೆಗಳಿವೆ. ಇಲ್ಲಿ ಒಟ್ಟಾಗಿ 1652 ಭಾಷೆಗಳಿದ್ದು ಅವುಗಳಲ್ಲಿ 22 ಭಾಷೆಗಳನ್ನು ಸರ್ಕಾರ ಅಧಿಕೃತ ಭಾಷೆಯನ್ನಾಗಿ ಗುರುತಿಸಿದೆ. ಹೀಗಾಗಿ ಭಾರತ ಭಾಷಾ ವೈವಿಧ್ಯದಿಂದ ಕೂಡಿದ ಒಂದು ದೇಶವಾಗಿದೆ. ಈ ಕಾರಣದಿಂದ ಭಾರತವನ್ನು ಭಾಷಾ ಸಂಗ್ರಹಾಲಯ ಅಂತ ಹೇಳ್ಬಿಟ್ಟು ಕರೀತಾರೆ. ದಕ್ಷಿಣ ವಲಯದ ಯಾವುದಾದರೂ ಒಂದು ಬುಡಕಟ್ಟನ್ನು ಹೆಸರಿಸಿ ಅಂತ ಕೇಳಿದರೆ ದಕ್ಷಿಣ ವಲಯದ ಬುಡಕಟ್ಟಿನವರು ಭಾರತದ ಮೂಲ ನಿವಾಸಿಗಳಾಗಿದ್ದು ದ್ರಾವಿಡಿಯನ್ ಭಾಷೆಗಳನ್ನಾಡುತ್ತಾರೆ. ಅನೇಕ ಬುಡಕಟ್ಟುಗಳಿವೆ. ಅವುಗಳಲ್ಲಿ ಪ್ರಮುಖವಾದವು ಕಾಡು ಕುರುಬ, ಬಡಗ, ಜೇನು ಕುರುಬ, ಹಕ್ಕಿಪಿಕ್ಕಿ, ಸೋಲಿಗ ಇತ್ಯಾದಿ. ಇನ್ನು ರಾಷ್ಟ್ರೀಯ ಮಹಿಳಾ ಆಯೋಗದ ಯಾವುದಾದರೂ ಒಂದು ಕಾರ್ಯವನ್ನು ತಿಳಿಸಿ ಅಂತ ಕೇಳಿದರೆ ಮಹಿಳೆಯರ ಹಕ್ಕುಗಳನ್ನು ರಕ್ಷಿಸುವುದು, ಮಹಿಳೆಯರ ಶೋಷಣೆಯನ್ನು ತಪ್ಪಿಸುವುದು, ಮಹಿಳೆಯರಿಗೆ ಶೋಷಣೆಯಾಗಿದ್ದಲ್ಲಿ ಸ್ವಯಂ ದೂರನ್ನು ದಾಖಲಿಸಿಕೊಂಡು ಅದರ ವಿಚಾರಣೆಯನ್ನು ನಡೆಸುವಂತಹದ್ದು. ಪುಷ್ಕರ ಜಾತ್ರೆ ಯಾವ ರಾಜ್ಯದಲ್ಲಿ ನಡೆಯುತ್ತದೆ ಅಂತ ಕೇಳಿದರೆ ಅದು ರಾಜಸ್ಥಾನದಲ್ಲಿ. ಆಂಥೋನಿ ಗಿಡ್ಡಿಂಗ್ಸ್ ಅವರ ಕೃತಿಯನ್ನು ಹೆಸರಿಸಿ ಅಂತ ಕೇಳಿದರೆ ದ ಪೊಲಿಟಿಕ್ಸ್ ಕ್ಲೈಮೇಟ್ ಚೇಂಜ್ ಅನ್ನುವಂಥದ್ದು. ಮೈ ರೂಲ್ಸ್ ಆಫ್ ಸೋಷಿಯಾಲಜಿಕಲ್ ಮೆಥಡ್. ಇನ್ನು ಭಾಗ ಬಿಗೆ ಬಂದರೆ ಕೆಳಗಿನ ಯಾವುದಾದರೂ 5 ಪ್ರಶ್ನೆಗಳಿಗೆ ತಲಾ 2ರಿಂದ 3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ 5 ಪ್ರಶ್ನೆಗಳಿಗೆ ಉತ್ತರಿಸಬೇಕು. 2 ಅಂಕಗಳು 1 ಪ್ರಶ್ನೆಗೆ. 2 ದ್ರಾವಿಡ ಭಾಷೆಗಳನ್ನು ಹೆಸರಿಸಿ ಅಂತ ಕೇಳಿದರೆ ಕನ್ನಡ, ತೆಲುಗು, ತಮಿಳು ಮತ್ತು ಮಲಯಾಳಂ. ಹಾಗೆ ಭಾರತೀಯ ಬುಡಕಟ್ಟುಗಳ ಯಾವುದಾದರೂ 2 ಸಮಸ್ಯೆಗಳನ್ನು ತಿಳಿಸಿ ಅಂತ ಕೇಳಿದರೆ ಪ್ರಮುಖ
ವಾಹಿನಿಯಿಂದ ಪ್ರತ್ಯೇಕವಾಗಿರುವುದರಿಂದ ಅವರಿಗೆ ಪ್ರಗತಿಯ ಅವಕಾಶಗಳು ದೊರೆಯದೆ ಸಮಸ್ಯೆ ಆಯಿತು. ಬುಡಕಟ್ಟು ಜನರ ಭೂಮಿ ಅನ್ಯರಿಗೆ ಹಸ್ತಾಂತರವಾದ ಸಮಸ್ಯೆ, ಅರಣ್ಯ ಕಾರ್ಯಾಚರಣೆಯಿಂದ ಶೋಷಣೆ. ಸ್ತ್ರೀ ಶಕ್ತಿಯ 2 ಉದ್ದೇಶಗಳನ್ನು ಬರೆಯಿರಿ ಅಂತ ಕೇಳಿದರೆ, ಸ್ತ್ರೀ ಶಕ್ತಿಯ ಪ್ರಮುಖ ಉದ್ದೇಶಗಳು ಗ್ರಾಮೀಣ ಮಹಿಳೆಯರ ಆರ್ಥಿಕ ಅಭಿವೃದ್ಧಿಯ ಪ್ರಕ್ರಿಯೆಯನ್ನು ಬಲಪಡಿಸುವುದು ಮತ್ತು ಸಾಮಾಜಿಕ ಬದಲಾವಣೆಗೆ ಅಗತ್ಯ ವಾತಾವರಣವನ್ನು ನಿರ್ಮಿಸುವಂತಹದ್ದು. ಮಹಿಳೆಯರು ಸ್ವಾವಲಂಬಿಗಳಾಗುವಂತೆ ಮಾಡುವ, ಸಾಲ ನೀಡುವ ತತ್ವಾಧಾರಗಳ ಮೇಲೆ ಸ್ವಸಹಾಯ ಸಂಘಗಳನ್ನು ರಚಿಸುವಂತಹದ್ದು. ನಗರ ಬಡತನಕ್ಕೆ 2 ಕಾರಣಗಳನ್ನು ತಿಳಿಸಿ ಅಂತ ಕೇಳಿದರೆ, ಕಡಿಮೆ ಭತ್ಯೆ, ಶ್ರೀಮಂತರ ಪರ ಇರುವ ಆರ್ಥಿಕ ನೀತಿಗಳು, ನಿಶ್ಚಿತ ಇಲ್ಲದೆ ಇರುವಂತಹ ಆದಾಯ. ಇನ್ನು ಅಂತರ್ಜಾಲದ 2 ಅನುಕೂಲತೆಗಳನ್ನು ಬರೆಯಿರಿ ಅಂತ ಕೇಳಿದರೆ, ವಿವಿಧ ಮಾದರಿಯ ಸಮೂಹ ಕೌಶಲ್ಯಗಳನ್ನು ಒದಗಿಸ್ತದೆ. ಅಂದರೆ ವೆಬ್ ಪುಟಗಳು, ವಿದ್ಯುನ್ಮಾನ ಅಂಚೆ, ಇಮೇಲು, ಇಂಟರ್ನೆಟ್ ಬ್ಯಾಂಕಿಂಗ್. ಇನ್ನು ಕಾಗೋಡು ರೈತ ಹೋರಾಟಕ್ಕೆ 2 ಕಾರಣಗಳನ್ನು ಬರೆಯಿರಿ ಅಂತ ಕೇಳಿದರೆ, ಉಳುವ ರೈತರಿಗೆ ಭೂಮಿಯ ಮೇಲೆ ಯಾವುದೇ ಹಕ್ಕು ಇಲ್ಲದಿರುವಂತಹದ್ದು, ತಾವು ಬೆಳೆದದ್ದರಲ್ಲಿಯೇ ಹೆಚ್ಚು ಪಾಲನ್ನು ಭೂಮಿ ಮಾಲೀಕರಿಗೆ ನೀಡಬೇಕಾಗಿತ್ತು. ಇನ್ನು ಸಂಸ್ಕೃತಾನುಕರಣ ಅಂತಂದರೆ ಏನು ಅಂತ ಕೇಳಿದರೆ, ಕೆಳ ಹಿಂದೂ ಜಾತಿಯವರು ತನ್ನ ಪದ್ಧತಿ, ಸಂಸ್ಕಾರ, ಭಾವನೆ ಮತ್ತು ಜೀವನ ವಿಧಾನವನ್ನು ಉನ್ನತ ಜಾತಿಯವರ ರೀತಿ ನೀತಿಗಳಿಗೆ ಅನುಸಾರವಾಗಿ ಮಾರ್ಪಡಿಸುವಂತಹ ಒಂದು ಪ್ರಕ್ರಿಯೆಯನ್ನು ಸಂಸ್ಕೃತಾನುಕರಣ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಭಾರತದ ಸಾಮಾಜಿಕ ಪರಿವರ್ತನೆಯ 2 ಮೂಲಗಳು ಯಾವುವು ಅಂತ ಕೇಳಿದರೆ, ಆಂತರಿಕ ಮೂಲ, ಬಾಹ್ಯ ಮೂಲ. ಅಂದರೆ ಮೂಲದಲ್ಲಿಯೇ ಪರಿವರ್ತನೆ ಆಗುವಂತಹದ್ದು ಆಧುನೀಕರಣ ಮತ್ತು ಜಾಗತೀಕರಣ. ಇನ್ನು ಭಾಗ ಸಿಗೆ ಸಂಬಂಧಿಸಿದಂತೆ ನೋಡೋದಾದರೆ, ಇದು 5 ಅಂಕಗಳಿಗೆ ಸಂಬಂಧಿಸಿರುವಂಥದ್ದು. 5 ಅಂಕಗಳಿಗೆ ಉತ್ತರಿಸಬೇಕಾಗತ್ತೆ, 6 ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗತ್ತೆ. ಒಟ್ಟು 30 ಅಂಕಗಳಿರುತ್ತೆ 5 ಅಂಕಗಳಿಗೆ. ನೋಡಿ, ಡಾಕ್ಟರ್ BS ಗುಹಾರವರ ಭಾರತೀಯ ಜನಾಂಗೀಯ ಸಮೂಹಗಳ ವರ್ಗೀಕರಣವನ್ನು ವಿವರಿಸಿ ಅಂತ ಕೇಳಿದರೆ, ಡಾಕ್ಟರ್ GS ಗುಹಾ ಅವರು ಭಾರತೀಯ ಜನಸಮೂಹದಲ್ಲಿ 6 ಪ್ರಮುಖ ಜನಾಂಗೀಯ ಮೂಲಗಳನ್ನು ಗುರುತಿಸಿದ್ದು, ಅವರನ್ನು ವರ್ಗೀಕರಣವನ್ನು ಅಧಿಕೃತ ಅಂತ ಹೇಳ್ಬಿಟ್ಟು ಹೇಳಲಾಗುತ್ತೆ. ಅವುಗಳು ಅಂದರೆ ನೀಟೋ, ಪ್ರೋಟೋ ಅಸ್ಟನಾಯ್, ಮಂಗೋಲಾಯ್, ಹಾಗೆ ಮೆಡಿಟೇರಿಯನ್ನರು ಮತ್ತು ಪಶ್ಚಿಮ ಬ್ರಾಕಿಸೆಫಾಲರು ಮತ್ತು ನಾರ್ಡಿಕ್. ನೋಡಿ, ನಿಗ್ರಿಟೋ ದಕ್ಷಿಣ ಭಾಗದ ಕಾಡರ್, ಇರುಳ ಮತ್ತು ಪಣಿಯನ್ ಹಾಗೂ ಅಂಡಮಾನ್ ದ್ವೀಪಗಳ ಹುಂಗು ಮತ್ತು ಜಾರ್ವಾ ಬುಡಕಟ್ಟಿನವರಲ್ಲಿ ಸ್ಪಷ್ಟವಾದ ನಿಗ್ರಿಟೋ ಲಕ್ಷಣಗಳಿವೆ. ನಿಗ್ರಿಟೋ ಜನಾಂಗದ ಕೆಲ ಲಕ್ಷಣಗಳನ್ನು ಅಂಗಾಮಿ ನಾಗಾ ಬುಡಕಟ್ಟಿನವರಲ್ಲಿ ಮತ್ತು ರಾಜ್ಮಹಲ್ ಪರ್ವತ ಪ್ರದೇಶದ ಬಡಿಗಾ ಬುಡಕಟ್ಟಿನವರಲ್ಲಿಯೂ ಕೂಡ ಕಾಣಬಹುದಾಗಿದೆ. ಕೊಂಕಣ ಪ್ರದೇಶದಲ್ಲಿ ನಿಗಿಟೋ ಲಕ್ಷಣಗಳನ್ನು ಹೊಂದಿದ ಕೆಲ ಸಮೂಹಗಳು ಕಂಡುಬಂದರೂ ಅವರು ಭಾರತಕ್ಕೆ ಅರಬ್ ವ್ಯಾಪಾರಿಗಳೊಂದಿಗೆ ನಂತರ ಬಂದ ವಲಸಿಗರಾಗಿದ್ದಾರೆ. ಇನ್ನು ಪ್ರೋಟೋ ಅಸ್ಟಾಲಾಯ್ ಸಮೂಹವು ಸಂಖ್ಯಾತ್ಮಕವಾಗಿ ಹೆಚ್ಚು ಮಹತ್ವಪೂರ್ಣವಾದದ್ದಾಗಿದೆ. ಮಧ್ಯ ಭಾರತದ ಬಹಳಷ್ಟು ಬುಡಕಟ್ಟುಗಳು ಈ ಸಮೂಹಕ್ಕೆ ಸೇರ್ತವೆ. ಇಂಡೋ ಆರ್ಯನರು ಈ ಜನಸಮೂಹವನ್ನು ದಾಸ, ದಸ್ಸು ಮತ್ತು ನಿಷಾದ ಮುಂತಾದ ಅವಹೇಳನಕಾರಿ ಪದಗಳಿಂದ ಕರೀತಾ ಇದ್ರು. ಮಂಗೋಲ್ ಸಮೂಹದಲ್ಲಿ 2 ಉಪ ಪಂಗಡಗಳಿವೆ, ಪಾಲಿಯೋ ಮತ್ತು ಮಂಗೋಲಾಯ್ ಮತ್ತು ಟಿಬೇಟೋ ಮಂಗೋಲಾಯ್. ಹಿಮಾಲಯ ಪ್ರಾಂತ ಮತ್ತು ಭಾರತದ ಈಶಾನ್ಯ ಭಾಗದ ಬುಡಕಟ್ಟು ಸಮೂಹಗಳು ಮಂಗೋಲಾಯ್ ಪವರ್ಗಕ್ಕೆ ಸೇರ್ತವೆ. ಅಸ್ಸಾಂ, ಪಶ್ಚಿಮ ಬಂಗಾಳ, ಮಣಿಪುರ ಮತ್ತು ತ್ರಿಪುರ ರಾಜ್ಯಗಳ ಬುಡಕಟ್ಟೇತರ ಸಮೂಹಗಳಲ್ಲಿಯೂ ಕೂಡ ಮಂಗೋಲಾಯ್ ಜನಾಂಗದ ಕೆಲ ಲಕ್ಷಣಗಳು ಕಂಡುಬರ್ತವೆ. ಪಶ್ಚಿಮ ಬಾಕಿಸೆಫಾಲರು, ಅಲನಾಯ್, ದಿನಾರ್ ಮತ್ತು ಅರ್ಮೆನಾಯ್ ಎಂಬ 3 ಉಪವಿಭಾಗಗಳು. ಉತ್ತರ ಮತ್ತು ಪಶ್ಚಿಮ ಭಾರತದ ಕೆಲ ಸಮೂಹಗಳಲ್ಲಿ ಅಲ್ಬನಾಯ್ ಮತ್ತು ದಿನಾರಿಕ್ ಲಕ್ಷಣಗಳು ಕೂಡ ಕಂಡುಬರ್ತವೆ. ಪಾರ್ಸಿ ಜನಸಮೂಹವು ಅರ್ಮೆನಾಯ್ ಜನಾಂಗೀಯ ಲಕ್ಷಣಗಳನ್ನು ಹೊಂದಿದ್ದಾರೆ. ಇನ್ನು ಮೆಡಿಟೇರಿಯನ್ನರು ದ್ರಾವಿಡ ಭಾಷೆಗಳು ಮತ್ತು ಸಂಸ್ಕೃತಿಗಳೊಂದಿಗೆ ನಿಕಟ ಸಂಬಂಧವನ್ನು ಹೊಂದಿದ್ದಾರೆ. ಇನ್ನು ನಾರ್ಡಿಕ್ ಜನಾಂಗದವರು ಭಾರತಕ್ಕೆ ಆಗಮಿಸಿದ ಪ್ರಮುಖ ಜನಾಂಗೀಯ ಸಮೂಹಗಳಲ್ಲಿ ಕೊನೆಯವರಾಗಿದ್ದು, ಭಾರತದ ಸಾಂಸ್ಕೃತಿಕ ಮತ್ತು ಸಮಾಜದ ಮೇಲೆ ಗಾಢ ಪ್ರಭಾವವನ್ನು ಬೀರ್ತಾರೆ. ಆದರೆ ಅವರು ಬರುವುದಕ್ಕಿಂತ ಮುಂಚೆಯೇ ಭಾರತದಲ್ಲಿ ವಿಶಿಷ್ಟ ಸಂಸ್ಕೃತಿಯ ವಿಕಾಸವಾಗಿತ್ತು. ಆ ಸಂಸ್ಕೃತಿಯನ್ನೇ ಸಿಂಧೂ ಕಣಿವೆಯ ನಾಗರಿಕತೆ ಅಂತ ಹೇಳುತ್ತೇವೆ. ಮುಂದಿನ ಒಂದು ಪ್ರಶ್ನೆ, ಪರಿಶಿಷ್ಟ ಜಾತಿಗಳ ಕಲ್ಯಾಣಕ್ಕಾಗಿ ಕೈಗೊಳ್ಳಲಾದಂತಹ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ವಿವರಿಸಿ ಅಂತ ಕೇಳಿದರೆ, ನೋಡಿ, ಪರಿಶಿಷ್ಟ ಜಾತಿಗಳು ಮತ್ತು ಬುಡಕಟ್ಟುಗಳ ಕಲ್ಯಾಣಕ್ಕಾಗಿ ರಾಷ್ಟ್ರೀಯ ಆಯೋಗದ ನೇಮಕ. ಪರಿಶಿಷ್ಟ ಜಾತಿಗಳು ಮತ್ತು ಪಂಗಡಗಳ ಹಿತಾಸಕ್ತಿಗಳ ಸಂರಕ್ಷಣೆಗಾಗಿ ಕೇಂದ್ರ ಸರ್ಕಾರವು ರಾಷ್ಟ್ರೀಯ ಆಯೋಗವನ್ನು ರಚಿಸಿದೆ.
ಈ ಆಯೋಗವು ಪರಿಶಿಷ್ಟ ಜಾತಿಗಳು ಮತ್ತು ಬುಡಕಟ್ಟುಗಳ ಅಭಿವೃದ್ಧಿಗೆ ಸಂಬಂಧಿಸಿದಂತಹ ವಿಷಯಗಳು ಮತ್ತು ನೀತಿಗಳನ್ನು ಕುರಿತಂತೆ ಸರ್ಕಾರಕ್ಕೆ ಸಲಹೆಯನ್ನು ನೀಡುತ್ತದೆ. ಇನ್ನು ಶೈಕ್ಷಣಿಕ ಅವಕಾಶಗಳನ್ನು ನೋಡೋದಾದರೆ ಪರಿಶಿಷ್ಟ ಜಾತಿಗಳು ಮತ್ತು ಬುಡಕಟ್ಟುಗಳ ಶೈಕ್ಷಣಿಕ ಅವಕಾಶಗಳಿಗೆ ವಿಶೇಷ ಮಹತ್ವವನ್ನು ನೀಡಿದ್ದು ಅದಕ್ಕಾಗಿ ವಿಶೇಷ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ. ಉಚಿತ ಶಿಕ್ಷಣ, ಪುಸ್ತಕಗಳು, ಲೇಖನ ಸಾಮಗ್ರಿ, ಸಮವಸ್ತ್ರ, ವಿದ್ಯಾರ್ಥಿ ವೇತನ, ಶೈಕ್ಷಣಿಕ ಸಾಲ ಸೌಲಭ್ಯ, ಮಧ್ಯಾಹ್ನದ ಉಪಹಾರ, ಉಚಿತ ಆಹಾರ ಮತ್ತು ವಸತಿ, ಸರ್ಕಾರ ಮತ್ತು ಅನುದಾನಿತ ವಿದ್ಯಾಸಂಸ್ಥೆಗಳಲ್ಲಿ ಸ್ಥಾನಗಳ ಮೀಸಲಾತಿ ಮುಂತಾದ ಕ್ರಮಗಳ ಮೂಲಕ ಪ್ರೋತ್ಸಾಹಿಸಲಾಗುತ್ತದೆ. ಇನ್ನು ಆರ್ಥಿಕ ಅವಕಾಶಗಳ ವಿಸ್ತರಣೆ ಅಂತ ಇದೆ. ಪರಿಶಿಷ್ಟ ಜಾತಿಗಳು ಮತ್ತು ಬುಡಕಟ್ಟುಗಳಿಗೆ ಆರ್ಥಿಕ ಅವಕಾಶಗಳನ್ನು ನೀಡಲು ಕ್ರಮ ಕೈಗೊಳ್ಳಲಾಗಿದೆ. ಉದಾಹರಣೆಗೆ ಭೂರಹಿತ ಪರಿಶಿಷ್ಟ ಜಾತಿಗಳಿಗೆ ಉಚಿತ ಭೂಮಿಯನ್ನು ನೀಡಲಾಗ್ತದೆ. ಭೂ ಸುಧಾರಣಾ ಕಾರ್ಯಕ್ರಮಗಳ ಮೂಲಕ ಭೂ ಮಾಲೀಕತ್ವದ ಅವಕಾಶವನ್ನು ನೀಡಲಾಗಿದೆ. ಪರಿಶಿಷ್ಟ ಜಾತಿಗಳಿಗೆ ಸೇರಿದಂತಹ ಬಡ ರೈತರಿಗೆ ಉಚಿತವಾಗಿ ಬಿತ್ತನೆ ಬೀಜಗಳು, ಕೃಷಿ ಉಪಕರಣಗಳು, ಗೊಬ್ಬರ, ಕೀಟನಾಶಕಗಳು, ಬಡ್ಡಿರಹಿತ ಸಾಲಗಳು, ಉಳುಮೆ ಕಾರ್ಯಕ್ಕಾಗಿ ಎತ್ತುಗಳು, ಹೈನುಗಾರಿಕೆ, ಕೋಳಿ ಸಾಕಾಣಿಕೆ, ಹಂದಿ ಸಾಕಾಣಿಕೆ, ಪಶುಸಂಗೋಪನೆ, ಕುಶಲಕಲೆಗಳು, ನೇಕಾರಿಕೆ ಮುಂತಾದವುಗಳಿಗೆ ಸಹಾಯಧನವನ್ನು ನೀಡಲಾಗುತ್ತೆ. ಇನ್ನು ಉದ್ಯೋಗಾವಕಾಶಗಳ ವಿಸ್ತರಣೆ ಮತ್ತು ಮೀಸಲಾತಿ. ಪರಿಶಿಷ್ಟ ಜಾತಿಗಳು ಮತ್ತು ಬುಡಕಟ್ಟುಗಳ ಆರ್ಥಿಕ ಸ್ಥಿತಿಯನ್ನು ಉತ್ತಮಪಡಿಸಲು ಸಂವಿಧಾನವು ಮೀಸಲಾತಿಗೆ ಅವಕಾಶವನ್ನು ಕಲ್ಪಿಸಿದೆ. ಪರಿಶಿಷ್ಟ ಜಾತಿಗಳಿಗೆ 15% ಮತ್ತು ಪರಿಶಿಷ್ಟ ಪಂಗಡಗಳಿಗೆ 75% ಮೀಸಲಾತಿಯನ್ನು ನೀಡಲಾಗಿದೆ. ಈ ವರ್ಗಗಳಿಗೆ ಸಾಕಷ್ಟು ಪ್ರಾತಿನಿಧ್ಯ ಕಲ್ಪಿಸುವ ಉದ್ದೇಶದಿಂದ ಉನ್ನತ ಸ್ಥಾನಗಳಿಗೆ ಬಡ್ತಿಯಲ್ಲಿಯೂ ಮೀಸಲಾತಿಯ ಅವಕಾಶವನ್ನು ಕಲ್ಪಿಸಲಾಗಿದೆ. ವಯೋಮಿತಿಯ ಸಡಿಲಿಕೆ, ಅರ್ಹತಾ ಮಾನದಂಡಗಳಲ್ಲಿ ವಿನಾಯಿತಿ, ಅನುಭವದ ಮಿತಿಯ ಸಡಿಲಿಕೆ ಮುಂತಾದ ರಿಯಾಯಿತಿಗಳನ್ನು ಕೂಡ ನೀಡಲಾಗಿದೆ. ಇನ್ನು ಪಂಚವಾರ್ಷಿಕ ಯೋಜನೆಗಳ ಮೂಲಕ ಪರಿಶಿಷ್ಟ ಜಾತಿಗಳ ಕಲ್ಯಾಣ ಅಂತ ಇದೆ. ಪಂಚವಾರ್ಷಿಕ ಯೋಜನೆಗಳಲ್ಲಿ ಪರಿಶಿಷ್ಟ ಜಾತಿಗಳ ಕಲ್ಯಾಣಕ್ಕಾಗಿ ವಿಶೇಷವಾದಂತಹ ಆದ್ಯತೆಯನ್ನು ನೀಡಲಾಗಿದೆ. 6ನೇ ಪಂಚವಾರ್ಷಿಕ ಯೋಜನೆಯಲ್ಲಿ 1980ರಿಂದ 85 ಕೇಂದ್ರ ಸರ್ಕಾರವು ಪರಿಶಿಷ್ಟ ಜಾತಿಗಳ ಕಲ್ಯಾಣಕ್ಕಾಗಿ 3 ಸಮಗ್ರ ಯೋಜನೆಗಳನ್ನು ರೂಪಿಸಿದೆ. ವಿಶೇಷ ಘಟಕ ಯೋಜನೆ, ವಿಶೇಷ ಕೇಂದ್ರ ನೆರವು, ಪರಿಶಿಷ್ಟ ಜಾತಿಗಳ ಅಭಿವೃದ್ಧಿ ನಿಗಮ. ನೋಡಿ, ಇದಕ್ಕೆ ವಿಶೇಷ ಘಟಕಗಳ ಯೋಜನೆ ಅಂದರೆ ಪರಿಶಿಷ್ಟ ಜಾತಿಗೆ ಸೇರಿದಂತಹ ಕುಟುಂಬಗಳು ತಮ್ಮ ಆದಾಯವನ್ನು ಹೆಚ್ಚಿಸಿಕೊಳ್ಳಲು ಅಗತ್ಯ ನೆರವನ್ನು ನೀಡುವಂಥದ್ದು ಈ ಯೋಜನೆಯ ಉದ್ದೇಶವಾಗಿತ್ತು. ಪರಿಶಿಷ್ಟ ಜಾತಿಯವರಿಗೆ ಲಾಭದಾಯಕವಾಗಬಹುದಾದ ಅಭಿವೃದ್ಧಿಯ ಯೋಜನೆಯನ್ನು ಗುರುತಿಸುವುದು, ಈ ಯೋಜನೆಗಳ ಲಾಭ ದೊರೆಯಬಹುದಾದಂತಹ ಕುಟುಂಬಗಳಿಗೆ ಅಗತ್ಯ ಧನ ಸಹಾಯದ ಕ್ರೋಢೀಕರಣ ಮಾಡುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿತ್ತು. ಇನ್ನು ವಿಶೇಷ ಕೇಂದ್ರ ನೆರವು, ಬಡತನ ರೇಖೆಯ ಕೆಳಗಿರುವಂತಹ ಗರಿಷ್ಠ ಸಂಖ್ಯೆಯ ಪರಿಶಿಷ್ಟ ಜಾತಿ ಕುಟುಂಬಗಳ ಪ್ರಗತಿಗೆ ನೆರವಾಗಲು ರಾಜ್ಯಗಳಿಗೆ ಕೇಂದ್ರದಿಂದ ವಿಶೇಷ ಧನ ಸಹಾಯ ಒದಗಿಸುವುದು ಈ ಯೋಜನೆಯ ಉದ್ದೇಶವಾಗಿದೆ. ಇನ್ನು ಪರಿಶಿಷ್ಟ ಜಾತಿ ಅಭಿವೃದ್ಧಿಯ ನಿಗಮ. ಈ ನಿಗಮವು ಪರಿಶಿಷ್ಟ ಜಾತಿ ಕುಟುಂಬಗಳಿಗೆ ಹಣಕಾಸು ಸಂಸ್ಥೆಗಳಿಂದ ಅಗತ್ಯ ಆರ್ಥಿಕ ನೆರವನ್ನು ಒದಗಿಸುವಂತಹ ಕಾರ್ಯ ಮಾಡ್ತದೆ. ಬ್ಯಾಂಕುಗಳೂ ಸೇರಿದಂತೆ ಈ ಸಂಸ್ಥೆಗಳು ಮತ್ತು ಪರಿಶಿಷ್ಟ ಜಾತಿಯ ಕುಟುಂಬಗಳ ನಡುವೆ ಸಂಪರ್ಕದ ಕೊಂಡಿಯಾಗಿ ಈ ನಿಗಮಗಳು ಕಾರ್ಯವನ್ನು ನಿರ್ವಹಿಸ್ತವೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೆರಡೂ ಕೂಡ ಈ ನಿಗಮಕ್ಕೆ ಧನ ಸಹಾಯವನ್ನು ನೀಡ್ತವೆ. ಇನ್ನು ಸಮಾನತೆಯತ್ತ ವರದಿಯ ಉದ್ದೇಶಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಮಹಿಳೆಯರ ಸಾಮಾಜಿಕ ಮತ್ತು ಅಂತಸ್ತು, ಶಿಕ್ಷಣ, ಉದ್ಯೋಗಗಳ ಮೇಲೆ ಪ್ರಭಾವ ಬೀರುವಂತಹ ಸಂವಿಧಾನಾತ್ಮಕ, ಕಾನೂನಾತ್ಮಕ ಮತ್ತು ಆಡಳಿತಾತ್ಮಕ ಅವಕಾಶಗಳ ಪರಿಶೀಲನೆ. ಕಳೆದೆರಡು ದಶಕಗಳಲ್ಲಿ ಈ ಸೌಲಭ್ಯಗಳು ದೇಶದ ಮಹಿಳೆಯರ, ಅದರಲ್ಲೂ ವಿಶೇಷವಾಗಿ ಗ್ರಾಮೀಣ ವಿಭಾಗದವರು ಅಂತಸ್ತಿನ ಮೇಲೆ ಮೀರಿದ ಪ್ರಭಾವವನ್ನು ಮೌಲ್ಯಮಾಪನ ಮಾಡುವುದು ಹಾಗೂ ಇನ್ನೂ ಪರಿಣಾಮಕಾರಿಯಾದ ಕಾರ್ಯಕ್ರಮಗಳನ್ನು ಕುರಿತು ಸಲಹೆಯನ್ನು ನೀಡುವಂತಹದ್ದು, ಮಹಿಳೆಯರ ಶಿಕ್ಷಣದ ಅಭಿವೃದ್ಧಿ ಕುರಿತು ಅಭ್ಯಸಿಸುವಂತಹದ್ದು ಮತ್ತು ಕೆಲ ಕ್ಷೇತ್ರಗಳಲ್ಲಿ ನಿಧಾನ ಪ್ರಗತಿಯ ಕಾರಣಗಳನ್ನು ಗುರುತಿಸಿ ಸೂಕ್ತ ಪರಿಹಾರಾತ್ಮಕ ಸಲಹೆಗಳನ್ನು ನೀಡುವುದು. ಉದ್ಯೋಗ ಮತ್ತು ವೇತನದಲ್ಲಿ ತಾರತಮ್ಯವೂ ಸೇರಿದಂತೆ ದುಡಿಯುವ ಮಹಿಳೆಯರ ಸಮಸ್ಯೆಗಳನ್ನು ಸಮೀಕ್ಷೆ ಮಾಡುವಂಥದ್ದು. ಬದಲಾದ ಸಾಮಾಜಿಕ ಮಾದರಿಗಳಲ್ಲಿ ಪತ್ನಿಯರಾಗಿ
ಹಾಗೂ ತಾಯಿಯರಾಗಿ ಮಹಿಳೆಯರ ಅಂತಸ್ತನ್ನು ಪರಿಶೀಲಿಸುವುದು ಮತ್ತು ಉನ್ನತ ಶಿಕ್ಷಣ ಹಾಗೂ ಉದ್ಯೋಗಗಳ ಕ್ಷೇತ್ರಗಳಲ್ಲಿ ಅವರ ಸಮಸ್ಯೆಗಳನ್ನು ಗುರುತಿಸುವಂಥದ್ದು, ಜನಸಂಖ್ಯಾ ನೀತಿಗಳು ಮತ್ತು ಕುಟುಂಬ ಯೋಜನಾ ಕಾರ್ಯಕ್ರಮಗಳನ್ನು ಮಹಿಳೆಯರ ಅಂತಸ್ತಿನ ಮೇಲೆ ಬೀರಿದ ಪ್ರಭಾವ ಕುರಿತಂತೆ ಪ್ರಕರಣಗಳ ಸಮೀಕ್ಷೆಯನ್ನು ಮಾಡುವಂಥದ್ದು, ದೇಶ ನಿರ್ಮಾಣ ಕಾರ್ಯದಲ್ಲಿ ಮಹಿಳೆಯರು ಸಂಪೂರ್ಣ ಪ್ರಮಾಣದ ಪಾತ್ರವನ್ನು ನಿರ್ವಹಿಸಲು ಸಾಧ್ಯವಾಗುವಂತೆ ಮಾಡುವ ಇತರ ಯಾವುದೇ ಕ್ರಮಗಳನ್ನು ಸೂಚಿಸುವಂತಹದ್ದು. ಇನ್ನು ಮುಂದಿನದು ಅವಿಭಕ್ತ ಕುಟುಂಬದ 5 ಗುಣಲಕ್ಷಣಗಳನ್ನು ತಿಳಿಸಿ ಅಂತ ಕೇಳಿದರೆ, ಅದು ಸಾಮಾನ್ಯ ಮನೆ ಅಥವಾ ವಾಸಸ್ಥಳ. ಇದು ಅವಿಭಕ್ತ ಕುಟುಂಬದ ಪ್ರಮುಖ ಲಕ್ಷಣವಾಗಿದೆ. ಕುಟುಂಬದ ಸದಸ್ಯರೆಲ್ಲರೂ ಒಂದೇ ಮನೆಯಲ್ಲಿ ವಾಸಿಸುವುದು ಮತ್ತು ಇದು ವಂಶ ಪಾರಂಪರೆಯ ಗೌರವ ಘನತೆಯನ್ನು ಎತ್ತಿ ಹಿಡಿಯುವಂತಹ ಅಂಶವಾಗಿದೆ. ಇಂತಹ ಸಾಮಾನ್ಯ ಮನೆ ಸಾಮಾಜಿಕ ಜೀವನದ ಎಲ್ಲ ಚಟುವಟಿಕೆಗಳ ಕೇಂದ್ರ ಬಿಂದುವಾಗಿದೆ. ಆರ್ಥಿಕ, ಧಾರ್ಮಿಕ, ಮನರಂಜನೆ, ವೈವಾಹಿಕ ಮತ್ತು ಸಾಮಾಜಿಕ ಜೀವನದ ಕೇಂದ್ರ ಬಿಂದುವಾಗಿದೆ. ಸಾಮಾನ್ಯ ಆಸ್ತಿಯ ಹಕ್ಕು ಬಾಧ್ಯತೆಗಳು ಅಂದರೆ ಅವಿಭಕ್ತ ಕುಟುಂಬದ ಸದಸ್ಯರೆಲ್ಲರಿಗೂ ಕೂಡ ಆಸ್ತಿಯ ಮೇಲೆ ಸಮಾನವಾದ ಹಕ್ಕು ಬಾಧ್ಯತೆಯನ್ನು ಹೊಂದಿರ್ತಾರೆ. ಓಮಾಲೆ ರವರು ತಿಳಿಸಿರುವಂತೆ ಅವಿಭಕ್ತ ಕುಟುಂಬಗಳು ಕೂಡ ಬಂಡವಾಳ ಮತ್ತು ಸಹಕಾರ ಸಂಘವಾಗಿ ಕಾರ್ಯನಿರ್ವಹಿಸುತ್ತದೆ. ಕುಟುಂಬದ ಎಲ್ಲ ಮೂಲಗಳ ಒಟ್ಟು ಆದಾಯವನ್ನು ಒಂದುಗೂಡಿಸಿ ಸದಸ್ಯರೆಲ್ಲರ ಮೂಲಭೂತ ಅಗತ್ಯಗಳನ್ನು ಈಡೇರಿಸಲು ವಿನಿಯೋಗಿಸಿಕೊಳ್ಳುತ್ತದೆ. ಪೂರ್ವಯೋಜಿತ ವಿವಾಹಗಳು ಕುಟುಂಬದ ಹಿರಿಯ ಸದಸ್ಯರು ತಮ್ಮ ಮಕ್ಕಳಿಗೆ ಮತ್ತು ಮೊಮ್ಮಕ್ಕಳಿಗೆ ವಿವಾಹ ಸಂಬಂಧಗಳನ್ನು ಏರ್ಪಡಿಸುವುದರಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತಿದ್ದರು. ವೈಯಕ್ತಿಕ ಆಯ್ಕೆಯ ಮೇಲೆ ಕಡಿವಾಣ ಹಾಕ್ತಾ ಇದ್ದರು. ವಿವಾಹಗಳಿಂದ ಕೌಟುಂಬಿಕ ಪರಂಪರೆಯ ಗೌರವ ಘನತೆ ಕಾಪಾಡಿಕೊಳ್ಳುವ ಉದ್ದೇಶವನ್ನು ಹೊಂದಿರ್ತಾ ಇದ್ದರು. ಇದರಿಂದ ಯಾರನ್ನೂ ಕೂಡ ನಿರಾಕರಿಸುವಂತಿರಲಿಲ್ಲ. ಕುಟುಂಬದೊಂದಿಗೆ ಸದಸ್ಯರ ಪರಸ್ಪರ ಹಕ್ಕುಗಳು ಮತ್ತು ಕರ್ತವ್ಯಗಳ ಅರಿವು ಅಂದರೆ ಪ್ರತಿಯೊಬ್ಬ ಸದಸ್ಯರಿಗೂ ತಮ್ಮ ಕುಟುಂಬದ ಉಳಿದ ಸದಸ್ಯರೊಂದಿಗೆ ಹಕ್ಕುಗಳು ಹಾಗೂ ಕರ್ತವ್ಯಗಳು ಕೂಡ ಇರ್ತಾ ಇದ್ವು. ಅದರ ಅರಿವನ್ನು ಅವರು ಹೊಂದಿರಬೇಕಾಗಿತ್ತು. ಕುಟುಂಬದ ಐಕ್ಯತೆ ಮತ್ತು ಪರಸ್ಪರ ಅವಲಂಬನೆಯನ್ನು ಇದು ಮತ್ತಷ್ಟು ಭದ್ರಗೊಳಿಸ್ತಾ ಇತ್ತು. ಕುಟುಂಬದ ಹಿರಿಯರು ಕಿರಿಯರಿಗೆ ಮಾರ್ಗದರ್ಶಕರಾಗಿರ್ತಾ ಇದ್ರು. ಇನ್ನು ಸ್ವಯಂ ಪರಿಪೂರ್ಣತೆ ಅವಿಭಕ್ತ ಕುಟುಂಬಗಳು ಸಾಪೇಕ್ಷವಾಗಿ ಸ್ವಯಂ ಪರಿಪೂರ್ಣವಾಗಿರ್ತಾರೆ. ಬಾಹ್ಯ ಪ್ರಪಂಚವನ್ನು ಹೆಚ್ಚಾಗಿ ಅವಲಂಬಿಸದೆ ತಮಗೆ ಬೇಕಾದ ಮೂಲಭೂತ ಅಗತ್ಯಗಳನ್ನು ಪೂರೈಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿತ್ತು. ಗ್ರಾಮೀಣ ಸಮುದಾಯಕ್ಕೆ ಅವಿಭಕ್ತ ಕುಟುಂಬ ಪೂರಕವಾಗಿದ್ದು ಸ್ವಾವಲಂಬನೆಯ ಅಂಶವನ್ನು ಎತ್ತಿ ಹಿಡಿತದೆ. ಇವೆಲ್ಲ ಅವಿಭಕ್ತ ಕುಟುಂಬಗಳ ಗುಣಲಕ್ಷಣಗಳು. ಇನ್ನು ನರಸಿಂಗರವರ ಪಿತೃಪ್ರಧಾನ ಅವಿಭಕ್ತ ಕುಟುಂಬವನ್ನು ವಿವರಿಸಿ ಅಂತ ಇದೆ. ನರಸಿಂಗರವರು ಕುಟುಂಬವು ಪಿತೃಪ್ರಧಾನ ಕುಟುಂಬವಾಗಿದ್ದು ಸುಮಾರು 206 ಸದಸ್ಯರನ್ನು ಒಳಗೊಂಡಿದೆ. ಈ ಅವಿಭಕ್ತ ಕುಟುಂಬವು ಕರ್ನಾಟಕದ ಧಾರವಾಡ ಜಿಲ್ಲೆಯ ಲೋಕೂರು ಗ್ರಾಮದಲ್ಲಿ ನೆಲೆಸಿದ್ದಾರೆ. ನರಸಿಂಗನವರು ಕುಟುಂಬವು ಅತ್ಯಂತ ವಿಸ್ತೃತವಾದ ಅವಿಭಕ್ತ ಕುಟುಂಬವಾಗಿದೆ. ಈ ಕುಟುಂಬದಲ್ಲಿ 5 ಪೀಳಿಗೆಯ ಜನರಿದ್ದಾರೆ. ಭೀಮಣ್ಣ ಜೀನಪ್ಪ ನರಸಿಂಗರವರ ಕುಟುಂಬ ಮುಖ್ಯಸ್ಥರು 206 ಸದಸ್ಯರಿರುವ ಅತ್ಯಂತ ಬೃಹತ್ ಗಾತ್ರದ ಅವಿಭಕ್ತ ಕುಟುಂಬದ ನಿರ್ವಹಣೆಯನ್ನು ಮಾಡ್ತಾರೆ. ನರಸಿಂಗನವರು 82 ಕುಟುಂಬದ ಹಿರಿಯರು. ಸುಮಾರು 30 ವರ್ಷದಿಂದ ಗಜಗಾತ್ರದ ಕುಟುಂಬದ ಖರ್ಚು ವೆಚ್ಚವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರ ಪ್ರಕಾರ ಕುಟುಂಬದ ಆರ್ಥಿಕ ಹೊರೆಯನ್ನು ನಿರ್ವಹಿಸುವುದು ಹೆಚ್ಚು ಜವಾಬ್ದಾರಿಯನ್ನು ಮೂಡಿಸಿದೆ. ಹಿರಿಯರು ತಮ್ಮ ಜ್ಞಾನ, ಬುದ್ಧಿವಂತಿಕೆ ಮತ್ತು ವಿಶ್ವಾಸದಿಂದ ಇಂತಹ ಕಾರ್ಯವನ್ನು ನನಗೆ ಅರ್ಪಿಸಿದ್ದಾರೆ. ಆದಾಗ್ಯೂ ನಾನು ಕುಟುಂಬದ ಹಿತಾಸಕ್ತಿಗಾಗಿ ಸೂಕ್ತ ಕ್ರಮಗಳನ್ನು ಕೈಗೊಳ್ತೇನೆ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಕೃಷಿ ಈ ಕುಟುಂಬದ ಪ್ರಮುಖ ವೃತ್ತಿಯಾಗಿದೆ. ಈ ಕುಟುಂಬಕ್ಕೆ ಸುಮಾರು 270 ಎಕರೆ ಭೂಮಿ ಇದೆ. ಈ ಸಂಪನ್ಮೂಲದಿಂದ ವಾರ್ಷಿಕವಾಗಿ ವಾರ್ಷಿಕವಾಗಿ 6 ರಿಂದ 12 ಲಕ್ಷದವರೆಗೂ ಆದಾಯ ಗಳಿಸ್ತಾರೆ. ಅದರಲ್ಲಿ 10 ಲಕ್ಷ ರೂಗಳನ್ನು ಕೂಲಿಕಾರರು ಮತ್ತು ಕೃಷಿ ಸಲಕರಣೆಗಳನ್ನು ಕೊಳ್ಳಲು ವಿನಿಯೋಗಿಸ್ತಾರೆ. ಕುಟುಂಬಕ್ಕೆ ಬೇಕಾದ ಆಹಾರ, ಹಣ್ಣು, ತರಕಾರಿ ಮತ್ತು ಹಾಲು ತಮ್ಮ ಸ್ವಂತ ದುಡಿಮೆಯಿಂದ ಸಂಪಾದಿಸ್ತಾರೆ. ಹಾಗೆಯೇ ಇನ್ನಿತರ ದಿನಬಳಕೆಯ ವಸ್ತುಗಳು, ಬಟ್ಟೆ, ಔಷಧಿ, ಸೋಪು ಮತ್ತು ಟೀ ಸೋಪಿಗಾಗಿ ಖರ್ಚನ್ನು ಮಾಡ್ತಾರೆ. ಕೆಲವೊಮ್ಮೆ ಸಂಕಷ್ಟ ಅಥವಾ ಹಣಕಾಸಿನ ತೊಂದರೆ ಉಂಟಾದಾಗ ಕುಟುಂಬದ ಇತರ ಸದಸ್ಯರು ಪರಸ್ಪರ ನೆರವು ನೀಡ್ತಾರೆ. ಹಾಗೆಯೇ ನರಸಿಂಗರವರು ಪ್ರತಿಯೊಂದು ಹಣಕಾಸಿನ ದಾಖಲೆಯನ್ನು ಕಾಪಾಡಿಕೊಂಡಿರ್ತಾರೆ. ಕುಟುಂಬದಲ್ಲಿ ಪ್ರತಿ 8 ಅಥವಾ 10 ವರ್ಷಗಳಲ್ಲಿ ಕೆಲವರ ವಿವಾಹ ಸಮಾರಂಭವನ್ನು ಒಟ್ಟಿಗೆ ಏರ್ಪಡಿಸ್ತಾರೆ. ಕುಟುಂಬದ ಏಕೈಕ ಮನೋರಂಜನೆಯ ಮೂಲ ಅಂದರೆ ದೂರದರ್ಶನ.
ಇನ್ನು 30ನೇ ಪ್ರಶ್ನೆ, ವಿಶ್ವ ಬ್ಯಾಂಕ್ನ ಪ್ರಕಾರ ಭಾರತದ ಗ್ರಾಮೀಣ ಬಡತನಕ್ಕೆ ಕಾರಣಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಜಾಗತಿಕ ಬ್ಯಾಂಕ್ 1996ರಲ್ಲಿ ರಾಜಸ್ಥಾನದ 7 ಜಿಲ್ಲೆಗಳಲ್ಲಿ ನಡೆಸಿದಂತಹ ಕ್ಷೇತ್ರಾಧ್ಯಯನದ ಗ್ರಾಮೀಣ ಕ್ಷೇತ್ರಗಳಲ್ಲಿ ಬಡತನಕ್ಕೆ ಕಾರಣಗಳನ್ನು ಈ ಕೆಳಗಿನಂತೆ ಗುರುತಿಸಲಾಗಿದೆ. ಅವುಗಳು ಅಂದರೆ ಬಡತನ ನಿರ್ಮೂಲನಾ ಕಾರ್ಯಕ್ರಮಗಳ ಅಸಮರ್ಪಕ ಅನುಷ್ಠಾನ, ಕೃಷಿಯೇತರ ವೃತ್ತಿಗಳಲ್ಲಿ ಸೀಮಿತ ಜನರು ಪಾಲ್ಗೊಳ್ಳುವಂತಹದ್ದು, ನೀರಾವರಿ ಸೌಲಭ್ಯಗಳ ಅಲಭ್ಯತೆ ಮತ್ತು ಕಡಿಮೆ ಮಳೆ ಸುರಿಯುವುದು, ಪಾರಂಪರಿಕ ವ್ಯವಸಾಯದ ಮೇಲಿನ ಅವಲಂಬನೆ ಮತ್ತು ಸಮರ್ಪಕ ಆಧುನಿಕ ಕೌಶಲ್ಯಗಳ ಕೊರತೆ, ಕೃಷಿ ಮಾಡಲು ವಿದ್ಯುತ್ ಶಕ್ತಿಯ ಅಲಭ್ಯತೆ, ಗುಣಮಟ್ಟವಿಲ್ಲದ ಜಾನುವಾರುಗಳ ಸಾಕಾಣಿಕೆ, ಅಪೂರ್ಣ ಮತ್ತು ಶೋಷಿತ ಸಾಲದ ಮಾರುಕಟ್ಟೆ ಸಂವಹನ ಸೌಲಭ್ಯಗಳು ಮತ್ತು ಮಾರುಕಟ್ಟೆಗಳು, ಸಾಲು ಸೌಲಭ್ಯದ ಕೊರತೆ, ಮಾರುಕಟ್ಟೆಯಲ್ಲಿ ಆಗುವ ಶೋಷಣೆ ಮತ್ತು ಸಾರಿಗೆ ಸಂಪರ್ಕದ ಕೊರತೆ, ಉತ್ತಮ ಗುಣಮಟ್ಟದ ಶಿಕ್ಷಣ ಕೊರತೆ, ಸಮುದಾಯದ ನಾಯಕತ್ವದ ಕೊರತೆ. ಮುಂದಿನ ಒಂದು ಪ್ರಶ್ನೆ, ಸಮೂಹ ಮಾಧ್ಯಮದ ಕಾರ್ಯಗಳನ್ನು ವಿವರಿಸಿ ಅಂತ ಕೇಳಿದರೆ, ಸಮೂಹ ಮಾಧ್ಯಮದ ಕಾರ್ಯಗಳು ಅಂತಂದರೆ ಮಾಹಿತಿಯನ್ನು ನೀಡುವಂಥದ್ದು, ಸಮನ್ವಯತೆಯನ್ನು ಒಳಗೊಂಡಿರುವಂಥದ್ದು, ನಿರಂತರತೆಯನ್ನು ಕೂಡಿರುವಂಥದ್ದು, ಮನೋರಂಜನೆಯನ್ನು ಒಳಗೊಂಡಿರಬೇಕು, ಕ್ರೋಢೀಕರಣ ಇರಬೇಕು, ಅದು ಸಮಾಜ ಸುಧಾರಣೆಯನ್ನು ಮಾಡುವಂತಿರಬೇಕು, ಹಾಗೆ ರಾಷ್ಟ್ರೀಯ ಪ್ರಜ್ಞೆಯನ್ನು ಒಳಗೊಂಡಿರಬೇಕು. ಹಾಗೆ ರೇಡಿಯೋ ಕುರಿತು ಟಿಪ್ಪಣಿಯನ್ನು ಬರೆಯಿರಿ ಅಂತ ಕೇಳಿದರೆ. ಹಾಗೆ ಮುಂದಿನ ಒಂದು ಪ್ರಶ್ನೆ, ಭಾರತದಲ್ಲಿ ಆಧುನೀಕರಣದ ಪ್ರಕ್ರಿಯೆಯನ್ನು ವಿವರಿಸಿ ಅಂತ ಕೇಳಿದರೆ, ನಮ್ಮ ಭಾರತದಲ್ಲಿ ಆಧುನೀಕರಣದ ಪ್ರಕ್ರಿಯೆಗಳು ಆರ್ಥಿಕವಾಗಿ ಯಾವ ರೀತಿಯಾಗಿದೆ, ರಾಜಕೀಯವಾಗಿ, ಸಾಂಸ್ಕೃತಿಕವಾಗಿ ಮತ್ತು ಸಾಮಾಜಿಕ ಸಂರಚನಾತ್ಮಕ ಹಂತದಲ್ಲಿ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನು ಕುರಿತು ಬರೀಬೇಕು. ಇನ್ನು ಮುಂದಿನದು ಭಾಗ ಡಿಗೆ ಸಂಬಂಧಿಸಿದಂತೆ 10 ಅಂಕದ ಪ್ರಶ್ನೋತ್ತರಗಳಾಗಿರುತ್ತೆ. ಇಲ್ಲಿ 2 ಪ್ರಶ್ನೋತ್ತರಗಳನ್ನು ಬರೀಬೇಕಾಗುತ್ತೆ 10 ಅಂಕಗಳಿಗೆ. 34ನೆಯ ಪ್ರಶ್ನೆ, ಕರ್ನಾಟಕದ ಜನಸಂಖ್ಯಾ ಚಿತ್ರಣವನ್ನು ವಿವರಿಸಿ ಅಂತ ಇದೆ ನೋಡಿ. ಇದು ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ. ಇದಕ್ಕೆ ನೀವು ಹೆಚ್ಚು ಗಮನವನ್ನು ಹರಿಸ್ಬಿಟ್ಟು ಅಭ್ಯಾಸವನ್ನು ಮಾಡಬೇಕಾಗುತ್ತೆ. ನೋಡಿ, ಗ್ರಾಮೀಣ ನಗರ ಸಂಖ್ಯೆ ಎಷ್ಟಿರುತ್ತೆ, ಹಾಗೆ ಕರ್ನಾಟಕದ ಲಿಂಗಾನುಪಾತ ಏನಿದೆ, ಕರ್ನಾಟಕದ ಜನಸಾಂದ್ರತೆ ಏನು, ಆಗ ಪರಿಶಿಷ್ಟ ಪಂಗಡಗಳ ಜನಸಂಖ್ಯೆ ಎಷ್ಟಿದೆ, ಕರ್ನಾಟಕದಲ್ಲಿ ಸಾಕ್ಷರತಾ ಪ್ರಮಾಣ ಎಷ್ಟು, ಅದನ್ನು ಕೂಡ ಬರೀಬೇಕಾಗುತ್ತೆ. ಹಾಗೆ ಮುಂದಿನ ಒಂದು ಪ್ರಶ್ನೆ, ಜಾತಿಯನ್ನು ವ್ಯಾಖ್ಯಾನಿಸಿ, ಜಾತಿಯ ಸಾಂಪ್ರದಾಯಿಕ ಲಕ್ಷಣಗಳನ್ನು ವಿವರಿಸಿ ಅಂತ ಕೇಳಿದರೆ, GS ಕುರಿಯವರು ತಮ್ಮ ಕಾಸ್ಟ್ ಆ್ಯಂಡ್ ರೇಸ್ ಇನ್ ಇಂಡಿಯಾ ಎಂಬ ಕೃತಿಯಲ್ಲಿ ಜಾತಿಯ ಪ್ರಮುಖ ಲಕ್ಷಣಗಳನ್ನು ಕೆಳಕಂಡಂತೆ ವಿವರಿಸ್ತಾರೆ. ಜಾತಿಯು ಸಮಾಜದ ಹೂಳು ಹಳದಿ ಭಾಗವಾಗಿದೆ ಅನ್ನುವಂಥದ್ದು, ಹಾಗೆ ಶ್ರೇಣೀಕೃತವಾದಂತಹ ವ್ಯವಸ್ಥೆ, ಆಹಾರ ಮತ್ತು ಸಾಮಾಜಿಕ ಕಾರ್ಯಗಳಿಗೆ ಸಂಬಂಧಿಸಿದಂತಹ ನಿಬಂಧಗಳು, ನಾಗರಿಕ ಮತ್ತು ಧಾರ್ಮಿಕತೆಯ ಅನರ್ಹತೆಗಳು ಮತ್ತು ವಿವಿಧ ವರ್ಗದವರಿಗಿದ್ದಂತಹ ಸೌಲಭ್ಯಗಳು, ವೃತ್ತಿ ಸಂಬಂಧಿತ ನಿರ್ಬಂಧಗಳು, ಹಾಗೆ ವೈವಾಹಿಕ ನಿರ್ಬಂಧಗಳು, ಈ ಎಲ್ಲ ಅಂಶಗಳನ್ನು ಕುರಿತು ವಿವರಣೆಯನ್ನು ಬರೀಬೇಕು. ಇನ್ನು ಭಾರತದ ನಗರಗಳ ಸಮಸ್ಯೆಗಳನ್ನು ಸಂಕ್ಷಿಪ್ತವಾಗಿ ಚರ್ಚಿಸಿ ಅಂತ ಇದೆ. ಭಾರತದ ನಗರ ಸಮಸ್ಯೆಗಳನ್ನು ನಗರದ ಬಡತನ ಇರ್ಬೋದು, ಕೊಳಚೆ ಪ್ರದೇಶವನ್ನು ಒಳಗೊಂಡಿರುವಂಥದ್ದು, ಆಮೇಲೆ ವಸತಿ ಸಮಸ್ಯೆ, ಶುಚಿತ್ವ ಮತ್ತು ಮಾಲಿನ್ಯ, ಹಾಗೆ ಸಂಚಾರ ದಟ್ಟಣೆಯ ಸಮಸ್ಯೆ, ನೀರಿನ ಪೂರೈಕೆ ಮತ್ತು ಚರಂಡಿ ವ್ಯವಸ್ಥೆ. ಹಾಗೆ ಮುಂದಿನದು ಕರ್ನಾಟಕದ ದಲಿತ ಚಳುವಳಿಯನ್ನು ವಿವರಿಸಿ ಅಂತ ಕೇಳಿದರೆ, ದಲಿತ ಚಳುವಳಿಯು ಒಂದು ಸಾಮಾಜಿಕ ಚಳುವಳಿಯಾಗಿದ್ದು ಭಾರತದ ಸಾಮಾಜಿಕ, ಆರ್ಥಿಕ, ಧಾರ್ಮಿಕ ಮತ್ತು ರಾಜಕೀಯ ಅಸಮಾನತೆ ಹಾಗೂ ದಬ್ಬಾಳಿಕೆ ಮತ್ತು ಶೋಷಣೆಯ ವಿರುದ್ಧ ದಲಿತರ ಸಂಘಟಿತ ಹೋರಾಟವನ್ನು ದಲಿತ ಚಳುವಳಿ ಅಂತ ಹೇಳ್ಬಿಟ್ಟು ಕರೀತೇವೆ. ಸ್ವಾಭಿಮಾನ ಮತ್ತು ಸ್ವಾವಲಂಬನೆ ಬದುಕಿನ ಅನ್ವೇಷಣೆಯೇ ದಲಿತ ಚಳುವಳಿಯ ಮೂಲ ಆಶಯ. ಕರ್ನಾಟಕದಲ್ಲಿ ದಲಿತ ಚಳುವಳಿಯನ್ನು 2 ಘಟ್ಟಗಳಲ್ಲಿ ಚರ್ಚಿಸ್ಬೋದು. ಅವುಗಳು ಅಂತಂದರೆ ಸ್ವಾತಂತ್ರ್ಯ ಪೂರ್ವ ಮತ್ತು ಸ್ವಾತಂತ್ರ್ಯ ನಂತರದ ಚಳುವಳಿ. ಸ್ವಾತಂತ್ರ್ಯ ಪೂರ್ವ ದಲಿತ ಚಳುವಳಿಯನ್ನು ಮತ್ತೆ 3 ವಿಭಾಗಗಳಾಗಿ ವಿಂಗಡಿಸ್ಬೋದು. ಅದು ಬಸವೇಶ್ವರ ಮತ್ತು ದಲಿತ ಚಳುವಳಿ, ಹಳೆ ಮೈಸೂರು ಪ್ರಾಂತ್ಯದ ದಲಿತ ಚಳುವಳಿ, ಹಾಗೆ ಮುಂಬೈ ಕರ್ನಾಟಕದ ದಲಿತ ಚಳುವಳಿ. ಈ ಅಂಶಗಳನ್ನು ಕುರಿತು ವಿವರಣೆಯನ್ನು ಬರೀಬೇಕು. ಕರ್ನಾಟಕದಲ್ಲಿರುವಂತಹ ಸ್ವಾತಂತ್ರ್ಯದ ನಂತರದಲ್ಲಿ ನಡೆದಂತಹ 2 ದಲಿತ ಚಳುವಳಿಗಳು ಅಂದರೆ ಭೀಮಸೇನ ಮತ್ತು ದಲಿತ ಸಂಘರ್ಷ ಸಮಿತಿಗಳು. ಇಷ್ಟು ನಿಮ್ಮ ಮಾದರಿ ಪ್ರಶ್ನೆ ಪತ್ರಿಕೆ 3ಕ್ಕೆ ಸಂಬಂಧಿಸಿದಂತಹ ಸಂಪೂರ್ಣವಾದಂತಹ ಉತ್ತರಗಳಾಗಿತ್ತು. ಇವೆಲ್ಲ ಮಾದರಿ ಪ್ರಶ್ನೆ ಪತ್ರಿಕೆ 3ನ್ನು ಕೂಡ ನೀವು ಸರಿಯಾಗಿ ಅಭ್ಯಾಸ ಮಾಡಿದರೆ ಪರೀಕ್ಷೆಯಲ್ಲಿ ಸುಲಭವಾಗಿ ಉತ್ತರಿಸಬಹುದು ಅನ್ನುವಂತಹ ಉದ್ದೇಶದಿಂದ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಆಲ್ ದ ಬೆಸ್ಟ್ ಫಾರ್ ಎಕ್ಸಾಮ್. ಧನ್ಯವಾದಗಳು.